ಕೊಪ್ಪಳದಲ್ಲಿ ಹಿಂದೂ ಯುವಕ ಗವಿಸಿದ್ದಪ್ಪ ಕೊಲೆ ಕೇಸ್ ವಿಚಾರವಾಗಿ ರಾಜ್ಯಪಾಲರ ಭೇಟಿಗೆ ತೆರಳಿರುವ ಕುಟುಂಬಸ್ಥರು ಉನ್ನತ ಮಟ್ಟದ ತನಿಖೆಗಾಗಿ ಆಗ್ರಹಿಸಿ ರಾಜ್ಯಪಾಲರನ್ನ ಭೇಟಿ ಮಾಡಲು ನಿರ್ಧಾರ ಮಾಡಲಾಗಿದೆ. ಎನ್ಐಎ ತನಿಖೆಗೆ ಆಗ್ರಹಿಸಿ ಕುಟುಂಬಸ್ಥರಿಂದ ರಾಜ್ಯಪಾಲರ ಭೇಟಿಯಾಗಿದ್ದು, ಕೊಪ್ಪಳದಿಂದ ಬೆಂಗಳೂರಿಗೆ ತೆರಳಿರೋ ಗವಿಸಿದ್ದಪ್ಪ ಪೋಷಕರು ಇಂದು ರಾಜ್ಯಪಾಲರ ಭೇಟಿಗೆ ಸಮಯ ಕೇಳಿರೋ ಬಿಜೆಪಿ ನಿಯೋಗ. ಇದರಿಂದ ಬಿಜೆಪಿ ನಿಯೋಗದ ಜೊತೆ ಗವಿಸಿದ್ದಪ್ಪ ಪೋಷಕರು ರಾಜ್ಯಪಾಲರನ್ನ ಭೇಟಿ ಮಾಡಲಿದ್ದಾರೆ. ಕುಟುಂಬಸ್ಥರು ಆಗಸ್ಟ್ 3ರಂದು ಕೊಪ್ಪಳದಲ್ಲಿ ಗವಿಸಿದ್ದಪ್ಪ ಕೊಲೆಯಾಗಿತ್ತು. ಕೊಪ್ಪಳದ ವಾರ್ಡ್ ನಂಬರ್ 3 ಮಸೀದಿ ಮುಂಭಾಗ ಕೊಲೆಯಾಗಿತ್ತು. ಮುಸ್ಲಿಂ ಯುವತಿ ಪ್ರೀತಿಸಿದ್ದ ಅನ್ನೋ ಕಾರಣಕ್ಕೆ ಗವಿಸಿದ್ದಪ್ಪ ಅವರ ಕೊಲೆಯಾಗಿತ್ತು. ಆದ್ರೆ ಈತ ಹಿಂದೂ ಅನ್ನೋದು ಮಾತ್ರ ಎದ್ದು ಕಾಣ್ತಾ ಇದೆ. ಸಾದಿಕ್ ಅನ್ನೋ ಯುವಕ ಕೊಲೆ ಮಾಡಿ ಪೊಲೀಸರಿಗೆ ಶರಣಾಗಿದ್ದ. ಇಲ್ಲಿ ಒಂದನ್ನ ಗಮನಿಸಬೇಕು, ನಮ್ಮ ಹಿಂದೂ ಹುಡುಗ ಎಂದು ಈ ಮುಸ್ಲಿಂ ಯುವಕ ಕೊಲೆ ಮಾಡಿರುವುದು ತಪ್ಪಲ್ವೇ? ಆಗಸ್ಟ್ 11ರಂದು ಕೊಲೆ ಉನ್ನತ ಮಟ್ಟದ ತನಿಖೆಯಾಗಬೇಕೆಂದು ಆಗ್ರಹಿಸಿ ದೊಡ್ಡ ಮಟ್ಟದ ಹೋರಾಟ ನಡೆದಿತ್ತು. ಇದೀಗ ರಾಜ್ಯಪಾಲರ ಅಂಗಳದತ್ತ ಗವಿಸಿದ್ದಪ್ಪ ಕೊಲೆ ಕೇಸ್ ಮುನ್ನೆಲೆಗೆ ಬಂದಿದೆ. ನಿನ್ನೆ ರಾತ್ರಿಯೇ ಬೆಂಗಳೂರಿಗೆ ತೆರಳಿರೋ ಗವಿಸಿದ್ದಪ್ಪ ಪೋಷಕರು ಬಿಜೆಪಿ ನಿಯೋಗದೊಂದಿಗೆ ಇಂದು ರಾಜ್ಯಪಾಲರನ್ನ ಭೇಟಿ ಮಾಡಲಿದ್ದಾರೆ. ಸಿಟ್ಟಿದ್ದಾಗ ಅವನಿಗೆ ನಾನು ಹಲವಾರು ಸರಿ ಹಲ್ಲೆ ಮಾಡ್ತಾನೆ. ಅದು ಹಿಂದಿನ ಇತಿಹಾಸ ತೆಗೆದು ನೋಡ್ರಿ, ಯಾವುದೇ ಒಂದು ಸಿಟ್ಟಿನ ಸೇಡಿನ ಮರ್ಡರ್ ಆದಾಗ ಭಾಳ ಸರಿ ಅಟೆಂಪ್ಟ್ ಆಗ್ತಾವೆ, ಒಂದೇ ಸರಿ ಆಗಲ್ಲ. ಸುಪಾರಿ ಕಿಲ್ಲರ್ ಇದ್ದಾಗ ಅವನಿಗೆ ಇಂಥ ಕೊಲೆ ಮಾಡಿ ಅನುಭವ ಇದ್ದಾಗ ಮಾತ್ರ ಆಗ್ತದೆ. ಹಂಗಾಗಿ ಒಂದೇ ಸರಿ ಕುತ್ತಿ ಕೊಯ್ಯಂಥ ಕೆಲಸ ಮಾಡೋದ್ರೆ ಸುಪಾರಿ ಕಿಲ್ಲರಿಂದ ಆಗಿದೆ. ಅವರು ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ, ಯಾರು ಮುಸ್ಲಿಂ ಹುಡುಗಿಗೆ ಪ್ರೀತಿಸ್ತಾರೋ ಅವರಿಗೆ ನಾವು ಇದೇ ಥರ ಮಾಡ್ತೇವೆ ಅಂತೇಳಿ. ಇದು ಕೊಪ್ಪಳದ ಕೈವಾಡ ಅಲ್ಲ, ಇದು ಬೇರೆ ರಾಜ್ಯದ ಬೇರೆ ಬೇರೆ ಕಡೆ ಸಂಘಟನೆಗಳಿಂದ ಈ ಒಂದು ಹತ್ಯೆ ನಡೆದಿದೆ. ಪ್ರೀ ಪ್ಲಾನಿಂಗ್ ಅದ. ಇದು ಬೇರೆ ಕಡೆಯಿಂದ ಮರ್ಡರ್ ಮಾಡಿ ಅವ್ರ ಮನೆಯವ್ರನ್ನೊಬ್ಬರು ಬಲಿಕ ಬಕ್ರ ಮಾಡಿ ಅವ್ನು ತೊಗೊಂಬಂದು ಕುಂದಿಸಿದ್ದಾರೆ. ಒಬ್ಬನೇ ಹುಡುಗ ಆ ಹುಡುಗನ ಮರ್ಡರ್ ಮಾಡಕ್ಕೆ ಸಾಧ್ಯನೇ ಇಲ್ಲ. ಗವಿಸಿದ್ದಪ್ಪ ನಾನು ಹೇಳ್ತಿರೋ ಪೊಲೀಸರು ಇನ್ವಾಲ್ವ್ ಅಂತಲ್ಲ. ಹೆಂಗೆ ಸಾಧ್ಯ ಹೇಳ್ರಿ? ಈಗ ಹೆಂಗೆ ಸಾಧ್ಯ? ನೀವು ಪ್ರೀ ಪ್ಲಾನ್ ಮಾಡಿ ಒಂದಿನ ಮುಂಚೆ ರೀಲ್ಸ್ ಮಾಡಿ, ನೆಕ್ಸ್ಟ್ ದಿನ ಇದರಲ್ಲಿ ಒಬ್ಬರೇ ಇಲ್ಲ 5-6 ಜನ ಇನ್ವಾಲ್ವ್ಮೆಂಟ್ ಇದ್ದಾರೆ. ಇದರಲ್ಲಿ ಬೇಕಂದ್ರೆ ಭಾಳ ಸಂಘಟನೆಗಳಿದ್ದಾವೆ. ಆ ಸಂಘಟನೆಗಳಿಂದ ಈ ಕೊಲೆ ಆಗಿದೆ. ಯಾಕಂದರೆ ಮಂಗಳೂರಾಗ ಆದಂಥ ಕೊಲೆಗಳು ಇದೇ ಥರ ಆಗಿದ್ದಾವೆ, ಅದೂ ಸಹ ಇದೇ ಥರ ಕೊಲೆಗಳಾಗಿದ್ದಾವೆ. ಆ ಒಂದು ಉದ್ದೇಶದಿಂದ ಇದು NIA ಕೊಟ್ರಂತಂದರೆ ತನಿಖೆ ಚುರುಕಾಗ್ತದೆ.